ಅಮ್ಮಮ್ಮ ಹೇಳಮ್ಮ ಹೇಳಮ್ಮ. ನಂಗೆ ಎಲ್ಲಾರ ಮುಂದೆ ಹೇಳಕ್ಕ ಬೇಜಾರು. ಇಲ್ಲ ಯಾರು ಇಲ್ಲ ಹೇಳು. ನಂಗೆ ಬೇಜಾರ ಎಲ್ಲಾರ ಮುಂದೆ ಹೇಳಕ್ಕ. ಗೌತಿನ ಗೌತಿತಿ ಹೇಳದ್ಲಲ್ಲ ಇವಾಗ, ನೀನು ಹೇಳು ಪರವಾಗಿಲ್ಲ. ಯಾಕ ಮಕ್ಕ ಉಪ್ಪು ಅಂತ ಕಂಡಿದ್ಯಾ? ಹೇಳಮ್ಮ ಗೌತಿತಿ ಇದ್ರೆ ಏನ್ ಮಾಡ್ತಾಳೆ ನೀನಿನ? ಹೇಳಮ್ಮ ನೀನು. ಅಮ್ಮ ಹೇಳಮ್ಮ. ಗೌತಿತಿ ಕುತ್ಕ ಗೌತಿತಿ. ಇಲ್ಲ ನಾನು ಓದ್ತೀನಿ ಬಿಡಪ್ಪ. ಅಯ್ಯ ಕುತ್ಕ. ನಿನ್ ಲವ್ ಸ್ಟೋರಿ ಹೇಳ್ದೆ, ನಮ್ಮ ಅಮ್ಮನ ಲವ್ ಸ್ಟೋರಿ ಹೇಳ್ತಾಳೆ, ಕುತ್ಕ. ನಿಮ್ಮ ಅಪ್ಪನಲ್ಲ, ಅವ್ರ ಅಮ್ಮನ ಚಿಕ್ಕಮ್ಮನ ಅಂದ್ರೆ ನಿಮ್ಮ ಅಜ್ಜಿ, ನಮ್ಮ ಸಾದ್ರತ್ತೆ, ನಮ್ಮ ಅಪ್ಪನ ತಂಗಿ. 4 ಜನ ಮಕ್ಕಳು ದಂಡಿಗೈತೆ ಆಸ್ತಿ ಎಲ್ಲ. ನೀನು ಆ ಮಕ್ಕಳನ್ನ ಸಾಕೋರಿಲ್ಲ, ಶ್ರೀಮಂತರು ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಅಪ್ಪನ ನಮ್ಮ ಸೋದರತ್ತನ ಕೊಟ್ಟು ಮದುವೆ ಮಾಡಿದ್ಲು ನಿಮ್ಮ ತಾತನಕ. ನಾವು ಎಲ್ಲ ಬಂದಿದ್ರಿ. ನಿಮ್ಮ ಅಪ್ಪನು ಇನ್ನೇನು ಹತ್ತತ್ರ ಮದುವೆ ವಯಸ್ಸಿಗೆ ಬಂದಿದ್ಲು. ಆವಾಗ ನಂಗೆ ನಿಮ್ಮ ಅಪ್ಪನ ಕಂಡ್ರೆ ಇಷ್ಟ ಆಯ್ತು. ಹೇಳ್ದೇನ ನಮ್ಮ ಅಪ್ಪನ ಕಣ್ಣಿನಂದ್ರೆ ಇಷ್ಟ ಅಂತ? ಅಷ್ಟೇ ಇನ್ನ ನಮ್ಮ ಅಪ್ಪನ ಕೋಲಕ್ಕೆ ಕಣ್ಣಿದ್ದು ಬೀಳ್ತಾನೆ. ಅಷ್ಟೊತ್ಕ ನಿಮ್ಮ ಗುಂಡೋಳ ಮುಂತ ಮದುವೆ ಆಗಿತ್ತು. ಇನ್ನು ನಾನು ರಾಧಿ, ಆಮ್ಯಾಗ ನಮ್ಮ ಅಣ್ಣು, ನಾವು 4 ಜನ, 3 ಜನ ಹೆಣ್ಮಕ್ಳು, 1 ಗಂಡು ಮಗು. ಸಾರಾಜಿವರ ಅಪ್ಪನು. ನಿಮ್ಮ ಅಪ್ಪನು ಇವ್ರು ದಂಡಿಯಾಗಿ ಕಬ್ಬು ಬೆಲ್ಲ ಎಲ್ಲ ಬೆಳೆಯೋರು. ಬೆಳೆಕಾಳುಗಳು, ತೊಗರಿ ಬೆಳೆ, ಅವರೇ ಬೆಳೆ, ಬೇಕಾದಂಗೆ ಎಲ್ಲ ಬೆಳೆಯೋರು ತೋಟದಾಗ ಇವರು. ಅಂದರೆ ಜಮೀನು ಇವಾಗ ಅಷ್ಟಿರಲಿಲ್ಲ, ಎಲ್ಲ ಒಂದು 10-11 ಎಕರೆ ಇತ್ತು. ನೀರಾವರಿ ಚೆನ್ನಾಗಿತ್ತು, ಬೇಕಾದ ಬೆಳೆ ಬೆಳೆಯೋರು. ಎಲ್ಲ ಹೊತ್ಕೊಂಡು ನಮ್ಮ ಮನೆಗೆ ಬರೋನು ನಮ್ಮ ಸೋದರತ್ತೆ ಜೊತೆಗೆ. ನಮ್ಮ ದೊಡ್ಡಕ್ಕನ್ಕ ಮದುವೆ ಆಗಿತ್ತಲ್ಲ ನಿಮ್ಮ ಗುಂಡಣ್ಣ ಮುನ್ಕ. ನಾನು ನಿಮ್ಮ ಅಪ್ಪನ ನೋಡ್ತಾ ಇದ್ದೆ. ಅಯ್ಯೋ ಇನ್ನೂ ಮದುವೆ ಆಗಿಲ್ಲ, ನನ್ನನ್ನ ಮದುವೆ ಹಾಕ್ಕೊಡ್ದ ಈ ಅಪ್ಪನು ಅಂತ ಅಂದ್ಬಿಟ್ಟು ಮನಸ್ಸಿನಾಗೆ ಇಟ್ಕೊಂಡಿದ್ನಿ. ಆಮೇಲೆ ಒಂದು ದಿವಸ ನಿಮ್ಮ ಗುಂಡಣ್ಣಮ್ಮನ ಬಂದು ನಾನು ಹೇಳ್ದೆ, ಅಕ್ಕ ನಂಗೆ ಯಾಕೋ ಆ ಹುಡುಗನ ನೋಡಿದ್ರೆ ಇಷ್ಟ ಆಗ್ತದಕ್ಕ, ನೀನು ಮಾತಾಡೋ ಅಮ್ಮನ ಅಪ್ಪನ ಹತ್ರ ಏನು ಹೇಳ್ತಾರ ನೋಡೋಣ ಅಂತಂದೆ. ಆಯ್ತೀರ ಮಾತಾಡ್ತೀನಿ ಅಂತ ಹೇಳಿದ್ಲು ನಿಮ್ಮ ಗುಂಡಣ್ಣಮ್ಮನ. ಆಮೇಲೆ ಹೇಳಿದ್ಲು, ಹೆಂಗೋ ಅತ್ತೆ ಇರ್ತಾಳಪ್ಪ, ಬೇರೆಯವರು ಹೊಸ ಸಂಬಂಧಕ್ಕೆ ಯಾಕೆ ಕೊಡೋದು, ಅತ್ತೆ ಇರ್ತಾಳೆ, ಕೊಟ್ಟು ಮದುವೆ ಮಾಡ್ರಪ್ಪ ಅಂತ ಹೇಳೋದು. ಆಮೇಲೆ ನಮ್ಮ ಅಮ್ಮನೂ ನಮ್ಮ ಅಪ್ಪನು ಅವ್ರು ಬಂದು ಕೇಳ್ತಿದ್ದು, ನಾವು ಹೆಂಗೆ ಕೊಡೋದು, ನಾವು ಹೆಂಗೆ ಕೊಡೋಕ್ಕತ್ತದೆ, ಏನು ಮೇಲೆ ಬಿದ್ದು ಕೊಡೋಣ, ನಮ್ಮ ಹೆಣ್ಮಗುಕ್ಕೆ ಏನು ಕೈ ಕುಂಟ ಕಾಲು ಕುಂಟ ಅಂತಾನೆ. ಆಮೇಲೆ ನಾನು ಹತ್ಕೊಂಡು ಸುರ್ಕೊಂಡು, ಇಲ್ಲ ನಾನು ಮದುವೆ ಅಂತ ಆದರೆ ಅದೇ ಹುಡುಗನೇ ಆಗೋದು ಅಂತಂದೆ. ಮತ್ತೆ ಈ ಬಟಗಳು ಜಯಪ್ಪನ ಅಕ್ಷರಾಯಪ್ಪನ ಇಲ್ಲ ನಿಮ್ಮ ಬಾಯಿ ಮುಚ್ಚಲೇ. ಇದೆಲ್ಲ ಮಾತುಕತೆ ಆದ ಮಾರನೇ ದಿವಸಕ್ಕೆ ನಮ್ಮ ಅತ್ತೆ ಬಂದ್ಲು. ನಮ್ಮ ಅತ್ತೆ ಬಂದರೆ ನಮ್ಮ ಅಪ್ಪನ ಕೇಳಿದ್ನು, ಏನಮ್ಮ ಅಂಬೂಜಿನ ಆ ಹುಡುಗನ್ಕ ಶಿವಪ್ಪನ್ಕ ಕೊಟ್ಟು ಮದುವೆ ಮಾಡೋಣ ಅಂತ ಅನ್ಕೊಂತ ಇದ್ದೀರಿ ಏನು ಅಂತ ಕೇಳಿದ್ನ. ನಮ್ಮ ಚಾದ್ರತ್ತೆ ಎತ್ಕೊಂಡು, ಅಯ್ಯೋ ಎಲ್ಲ ಒಳ್ಳೆ ಕಡೆ ತರಬೇಕು ಅಂತ ನೋಡ್ತಾವನೆ ನಮ್ಮ ಯಜಮಾನು, ಇದಕ್ಕೆಲ್ಲ ಒಪ್ಪಲ್ಲ ಬಿಡೋಣ, ಯಾಕೆ ಸುಮ್ಮನೆ ಇಲ್ಲಿದ್ದು ಬಾಧೆ ಇಕ್ಕಂತೀರಾ ಅಂತಂದು. ನಾನುಕ ಬೇಜಾರಾಗೋಯ್ತು, ಗೊಳೋ ಅಂತ ಹತ್ಕೊಂಬಿಟ್ಟೆ. ಆಮೇಲೆ ನಮ್ಮ ಅತ್ತೆ ಅಳ್ಬೇಡ ಸುಮ್ಮನೆ ರೇ, ನೀನೇನೆ ನಮ್ಮ ಮನೆಗೆ ಸೊಸೆಯಾಗಿ ಬರ್ಬೇಕು ತಾನೆ ಅಂತಂದ್ಲ. ಅತ್ತೆ ನಾನು ಬರ್ಬೇಕು, ನಿಮ್ಮ ಮನೆಗೆ ಸೊಸೆಯಾಗಿ ಬರಬೇಕು, ನಾನು ಆ ಹುಡುಗನ್ನೇ ಮದುವೆ ಆಗಬೇಕು, ನನಗೆ ಆ ಹುಡುಗನಂದ್ರೆ ಇಷ್ಟ ಅಂತ ಹೇಳಿದೆ. ಸರಿ ಆಯಿತು, ಅವರೇ ಹೆಣ್ಣು ಕೇಳಕ್ಕೆ ಬರ್ತಾರೆ, ಅವಾಗ ಮಾಡಿಕೊಡಿರಂತೆ ಬಿಟ್ರಿ ಅಂತಂದೆ. ನಮ್ಮ ಅಪ್ಪನ ಅದಂಗಮ್ಮ, ಅವರೇ ಹೆಣ್ಣು ಕೇಳಕ್ಕೆ ಬರ್ತಾರೆ, ಎಲ್ಲೋ ಒಳ್ಳೆ ಕಡೆ ನೋಡಿ ಮದುವೆ ಮಾಡಬೇಕು ಅಂತ ಇರೋರು ಅವರೇ ಹೆಣ್ಣು ಕೇಳಕ್ಕೆ ಬರ್ತಾರೆ ಅಂತಂದು ನಮ್ಮ ಅಪ್ಪನು. ಬರ್ತಾರೆ ನೋಡ್ತಾ ಇರೋಣ, ಅವರಷ್ಟು ಅವರೇ ಬಂದು ಹೆಣ್ಣು ಕೇಳ್ತಾರೆ, ಹಂಗೆ ಮಾಡ್ತೀನಿ ನಾನು ಅಂತಂದ್ಲು. ಏನು ಮಾಡಿದ್ಲು ಅಜ್ಜಿ? ಕಾಯಿಲೆ ಬಂದಂಗೆ ನಾನು ಸತ್ತೋಗ್ಬಿಡ್ತೀನಿ, ನನ್ನದೊಂದು ಆಸೆ ಇದೆ ಅಂತೆಲ್ಲ ನಿಮ್ಮ ತಾತನ ಹತ್ರ ಹೇಳ್ತಂತೆ. ನಿಮ್ಮ ತಾತನಿಗೆ ಏನು ಆಸೆ ಅಂತಂದಂತೆ, ನಮ್ಮ ಅಣ್ಣ ಮಗಳನ್ನ ಶಿವನ್ಕ ಮಾಡ್ಕೊಬೇಕು, ಅದೇ ನನ್ನ ಆಸೆ ಅಂತ ಹೇಳಿದ್ಲಂತೆ. ಸರಿ ಆಯಿತು ಬಿಡು, ನಾವು ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆವಾಗ ಮಾರನೇ ದಿವಸನೇ ಏನು ಕೇಳಕ್ಕೆ ಬಂದರು, ಮದುವೆ ಮಾಡ್ಕೊಂಡು ಬಂದರು. ಈ ಅಪ್ಪನು ಬೇರೆಯವ್ರನ್ನ ಇಷ್ಟಪಡ್ತಾ ಇದ್ದಿದ್ದು ಅದೆಲ್ಲ ನಮ್ಗೇನಪ್ಪ ತಿಳಿದು, ನಾವೇ ನೋಡಿದ್ರಾ ಇಂಥ ಮಣ್ಣು ಅಂತ ಅದೇನೋ ಹೇಳ್ತಾರಲ್ಲ, ಮಳ್ಳಿ ಮನ್ಸಕ್ಕೆ ಕಾಲಷ್ಟು ಅಂದರೆ 3 ಮತ್ತೊಂದು ಅಂದಂತೆ, ಹಂಗಾಯ್ತು ಕತೆ. ಆಮೇಲೆ ಮಕ್ಕಳಾದ್ಮೇಲೆ ಈ ಅಪ್ಪನ ಬಂಡವಾಳ ಬೈಲಾಯ್ತು. ನಿಮ್ಮ ಮತ್ತೆ ಅವತ್ತೇ ಸತ್ತೋಗ್ಲಾ? ಎಲ್ಲಿ ಸತ್ತೋದ್ಲು? ನೀವೆಲ್ಲ ದೊಡ್ಡ ಮಕ್ಕಳಾಗಿದ್ರಿ, ಆವಾಗ ಸತ್ತೋಗಿತ್ತು ಆಯಮ್ಮನು. ನಂಗೋಸ್ಕರ ನಮ್ಮ ಅತ್ತೆ ನಾಟಕ ಆಡಿದ್ದು. ಮೋಸ ಮಾಡಿ ನಿಮ್ಮ ಅತ್ತೆ ನಮ್ಮ ಅಪ್ಪನ್ಗ ನಿನ್ನ ಮದುವೆ ಮಾಡ್ಕೊಂಬಂದಿರೋದು. ಒಟ್ನಾಗಿದ್ದು ಮೋಸನೇ, ಮೋಸ ಮೋಸ ಮೋಸ. ನಮ್ಮ ಅಪ್ಪನ ಈ ಕಡೆ ಎತ್ತು ತಂದೆ ಮಾತುಗೂ ತಪ್ಪಲಾಡ್ದಿರ, ಈ ಕಡೆ ಪ್ರೀತಿ ಮಾಡಿದವಳು ಮಾತು ತಪ್ಪಲಾಡ್ದಿರ, ಮಧ್ಯದಾಗ ಎಷ್ಟು ಒದ್ಲಾಡಿರಲ್ಲ ನಮ್ಮ ಅಪ್ಪನ. ತಂದೆ ಮಾತುಗೂ ಗೌರವ ಕೊಟ್ಟಂಗಾಯ್ತು, ಈ ಕಡೆ ಪ್ರೀತಿ ಮಾಡಿದವಳ ಮಾತುಗೂ ಗೌರವ ಕೊಟ್ಟಂಗಾಯ್ತು. ಹೋಗ್ಲಿ ಬಿಡು, ನಮ್ಮ ಅಪ್ಪನು ಒಂದು ಕಡೆ ಜವಾಬ್ದಾರಿ, ಒಂದು ಕಡೆ ಪ್ರೀತಿ, ಎರಡನ್ನೂ ಉಳಿಸ್ಕೊಂಡವನೆ. ಆದರೆ ನಮ್ಮ ದೊಡ್ಡವನು ಹಂಗಲ್ಲಮ್ಮ, ಅದೇನೋ ಹೆಂಗ್ಸ್ರಿಂದ ಓದ್ತಾಯ್ತಾನೆ ಅವನು. ಯಾಕ ನನ್ನ ಸುದ್ದಿ ನಿಂಗೆ ಯಾಕ ನನ್ನ ಸುದ್ದಿ? ಲೇ ನಮ್ಮ ಅಪ್ಪನ ನೋಡಿ ಕಲಿಯ ನೀನು, ನೋಡಿ ಕಲಿಯ. ಎತ್ತು ತಂದೆ ಮನ್ಸ್ಕೊಂಡು ನೋವಾಗಬಾರ್ದು ಅಂತ ನಮ್ಮ ಅಮ್ಮನ ಮದುವೆ ಆಗವನೆ, ಪ್ರೀತಿ ಮಾಡಿದವಳು ಕೈ ಬಿಡಬಾರ್ದು ಅಂತ ಗೌಚಿಚಿನ ಮದುವೆ ಆಗವನೆ. ನಮ್ಮ ಅಪ್ಪನ ನೋಡ ಎಷ್ಟು ಒಳ್ಳೆಯವನು. ಲೇ ನಮ್ಮ ಅಪ್ಪನ ಕಾಲು ಕೆಳಗೆ ನುಗ್ಗಲೇ 100 ಸತಿಲೇ ಬುದ್ಧಿ ಬರ್ತದಲೇ. ಇಲ್ಲ ನಮ್ಮ ಅಪ್ಪನ ಚಪ್ಪಲಿನ ತಲೆ ಮೇಲೆ ಕಂಡು ನೋಡೋಣ, ಹಂಗಾರ ಬುದ್ಧಿ ಬರ್ತದ ನಿಂಕಲೇ. ಯಾಕಚ್ಚಡ ನೀನು ಜನ್ಮಕ್ಕಷ್ಟು ಬೆಂಕಿ ಆಗ್ತಾ ತೆಂಗಿನಕಾಯಿಲ್ಲ ಎಲ್ಲ ಜಾಸ್ತಿ ಮಾತಾಡ್ತಾ ಇದೆಯಾ? ಮಾತಾಡ್ತೀನಿ, ನನ್ನ ಹೊಟ್ಟೆ ಅಷ್ಟು ಉರಿತದೆ.
ನಿನ್ನಿಂದ ನಮ್ಗೆ ಊರಾಗ ಎಷ್ಟು ಅವಮಾನ ತಿಳಿದ ನಿನ್ನಿಂದ ನಮ್ಕ ಅಪ್ಪನ ಹೇಳ್ತಾನೆ ಅದ್ಯಾರ ಅಮ್ಮನ ಹತ್ರ ಹೋಗಿ 1.5 ಲಕ್ಷ ದುಡ್ಡು ಇಸ್ಕೊಂಬಂತ ಇಲ್ಲಾಕ ಕೂತಿರೋದು ನೀನು ಅದು ಹೋಗಿ ದುಡ್ಡು ಇಸ್ಕೊಂಬರ್ತೀರಾ ಗೀತನ ಕರ್ಕೊಂಬ ಅಂತ ಒಪ್ಕೊಳ್ಳೋವರ್ಕು ಸರೋಜಿ ನಾನು ಊಟನೂ ತಿನ್ನಲ್ಲ ನೀರು ಕುಡಿಯಲ್ಲ. ನೀನ್ ಸತ್ತೋದ್ರೂ ಪರವಾಗಿಲ್ಲ, ನಾನು ಮುಂದೆ ಆದ್ರೂ ಪರವಾಗಿಲ್ಲ, ನಾನು ಮಾತ್ರ ಒಪ್ಪಲ್ಲ. ಕನ್ಸ್ಕೊಂತ ಇದೆಯೇನೋ? ಕನ್ಸ್ಕೊಂತ ಇದೆಯಾ ನೀನು? ಕನ್ಸ್ಕೊಂತ ಇದೆಯಾ ಒಪ್ತಾಳೆ ಊಟ ನೀರು ಬಿಟ್ಬಿಟ್ರೆ ಅಂತ? ಲೇ ನೀನೇನು ನನಗೇನು ಬೇಕಾಗಿಲ್ಲ. ಇನ್ನೇನು ಬೇಕು ನಂಗೆ ಜೀವನದಾಗೆ? ಏನಾಗಬೇಕು? ಯಾವುದೋ ಒಂದು ಮಗು ಅದೇ ಅದನ್ನ ಸಾಕ ನನ್ನ ಜೀವನ ನಾನು ಮಾಡ್ಕೊತೀನೋ? ನೀನು ಸತ್ತರೆ ಸಾಯಿ, ಬದುಕಿದ್ರೆ ಬದುಕೋ. ನನ್ನ ಪ್ರಾಣ ಇರೋವರೆಗೂ ಅವಳು ನನ್ನ ಮನೆ ಬಾಕಕ್ಕೆ ಬರಂಗಿಲ್ಲ, ನನ್ನ ಗೇಟಕ್ಕೆ ಬರಂಗಿಲ್ಲ. ಅವಳು ಒಪ್ತಾಳೆ ಅಂತ ಕನ್ಸ್ಕೊಂತ ಇದೆಯಾ? ಒಪ್ಪಲ್ಲ ಒಪ್ಪಲ್ಲ. ದೊಡ್ಡೋನೆ ಇದೆಲ್ಲ ಮಾಡ್ತಾ ಇರೋದು ತಪ್ಪಪ್ಪ. ನೀನು ಹಿಂಗೆಲ್ಲ ಮಾಡಬಾರ್ದಪ್ಪ, ತಪ್ಪು. ಮನೆಗೆ ದೊಡ್ಡ ಮಗು ನಿನ್ನ ನೋಡಿ ಎಲ್ಲರೂ ಕಲಿಬೇಕು. ಶಿವನಾಗಲಿ, ರುದ್ರನಾಗಲಿ, ಚಿಕ್ಕವನಾಗಲಿ ನಿನ್ನನ್ನು ನೋಡಿ ಎಲ್ಲರೂ ಕಲಿಬೇಕಪ್ಪ. ಹಂಗಿರ್ಬೇಕಪ್ಪ. ಯಾಕಪ್ಪ ಇಂಥ ದುರ್ಬುದ್ಧಿ ನಿಂತ? ಹಾಂ, ಅವಳು ಹೋಗೋಳೆ ತಾನೆ, ಬಿಟ್ಬಿಡು. ಎಲ್ಲೋಗಳು ಗೊತ್ತಿದ್ದೆ? ನಾನೇ ಮನೆ ಮಾಡಿ ಚಿಕ್ಕಬಳ್ಳಾಪುರ ಇಕ್ಕಿದ್ದೀನಿ. ಅವಳು ನಾನು ಎಂಟ್ರೆ ಅವಳೇಂಗೆ ಬಿಟ್ಕೊಳ್ಳಿ ನಾನು? ನೀನು ಇಕ್ಕು ಅಂತ ಯಾರು ಹೇಳಿದ್ರ? ಮನೆ ಮಾಡಿ ಇಕ್ಕು ಅಂತ ಯಾರು ಹೇಳಿದ್ರು? ಶಿಕುನೆ, ನಿಮ್ಮ ಅಪ್ಪನ ಅವಾಗ ಗುಂಡ್ಗ ಒಳ್ಳೆ ಚೆನ್ನಾಗಿದ್ನು. ಇವಾಗ ವಯಸ್ಸಾಗೋಗದೆ, ಶರ್ಮ ಎಲ್ಲ ಒಣಗೋಗದೆ. ಆವಾಗ ಗುಂಡ್ಗ ಒಳ್ಳೆ ಪಿಕ್ಚರ್ ಆಕ್ಟರ್ಸ್ಗಳಿದ್ದಂಗಿದ್ನು, ಚೆನ್ನಾಗಿದ್ನು ನಿಮ್ಮ ಅಪ್ಪನು. ಅದಕ್ಕೆ ಮೋಸ ಮಾಡಿ ಮದುವೆ ಮಾಡ್ಕೊಂಬಿಟ್ಟೆ ನಮ್ಮ ಅಪ್ಪನ. ನಾನೇನು ಮೋಸ ಮಾಡಿಲ್ಲ, ಹೋಗಲೇ. ಸರೋಜಿ ನೀನು ಒಪ್ತೀಯ? ಒಪ್ಪಲ್ಲೇ? ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ. ದೊಡ್ಡೋನೆ. ಅಮ್ಮ ಓ ಸ್ನೇಹ ಬಮ್ಮ. ಸ್ನೇಹಿ ಇದೇನೆ ಒಬ್ಳೆ ಬಂದಿದ್ಯಾ? ಇಲ್ಲ, ನಮ್ಮ ಯಜಮಾನ್ರು ಬಂದ್ರು. ಇಲ್ಲೇ ಪಕ್ಕದೂರಾಗ ಒಂಚೂರು ಕೆಲಸ ಅದ, ಓದ್ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋದ್ರು. ಮಗುವಲ್ಲಿ ಅಯ್ಯೋ ಬರಿಲ್ಲಮ್ಮ ಇವತ್ತು. ಇದು ಶನಿವಾರ ಅಲ್ಲ, ಅರ್ಧ ದಿನ ಸ್ಕೂಲ್ ಇರ್ತದೆ, ಕರ್ಕೊಂಡೋಗೋಣ ಅಂತ ನಾನು ಕಾಯ್ಕೊಂಡಿದ್ರೆ ಅವಳು ಬರಿಲ್ಲ. ನಾನು ಆಟ ಆಡಬೇಕು ಆಟದ ಕಡೆನೇ ಗಮನ. ಯಾಕನ ಒಟ್ಟಿಗಿಟ್ಬಿಟ್ಟಾಳೆ? ಇಲ್ಲಮ್ಮ. ಓ ಏನು ಅಂಬುಜಿ ಅಪ್ಪ ಯಾಕಪ್ಪ ಹಂಗೆ ಕೂತಿದ್ದಿ? ಹೆಂಗಿತ್ತಿದ್ ಮಂಗನಂಗೆ? ಗೌರಜ್ಜಿ ಚೆನ್ನಾಗಿದೆ ಅಜ್ಜಿ? ಹೂನಮ್ಮ, ನಾವೆಲ್ಲ ಚೆನ್ನಾಗಿದ್ದೀರಿ, ನೀವೆಲ್ಲ ಚೆನ್ನಾಗಿದ್ದೀರೇನೆ? ಹ್ಞೂ ಅಜ್ಜಿ, ಏನೋ ಇಷ್ಟು ಮಾತ್ರ ಇದ್ದೀರಿ ನಮ್ಮ ತಾತನ ದಯದಿಂದ. ಹೌದೇನೆ, ತಾತನ ಹೊಸ ಕಾರ್ತ ಕೊಟ್ಟಂತೆ. ಹೂನಮ್ಮ, ಅದು ಕಾರು ಏನೋ ಶಬ್ದ. ಅದಕ್ಕೆ ಇವ್ರಿಗೆ ಕೇಳಿದ್ರು ಕಾರ್ ಬೇರೆ ತಗೊಬೇಕು ಚೆನ್ನಾಗಿಲ್ಲ ಅಂತ. ಲೋನಾಗ ತಗೊಂತೀನಿ ಅಂದ್ರು. ಬೇಡ ಸುಮ್ಮನೆ ಒಂದು ಮಾತು ನಮ್ಮ ತಾತನ ಕೇಳ್ತೀನಿ ನಾನು. ಕೇಳ್ಬಿಟ್ಟು ಆಮೇಲೆ ತಗೊಂಡಿಯ ಅಂತ ಹೇಳ್ದೆ. ತಾತನ ಕೇಳ್ತಿ ಆ ಕಾರ್ ಎಷ್ಟು ಕೊತ್ತದ ಅಷ್ಟಕ್ಕೆ ಮಾರ್ಬಿಟ್ರಮ್ಮ, ಇನ್ನು ಮಿಕ್ಕಿತ್ತು ಕಾಸು ಕೊಡ್ತೀನಿ ತಗೊಂಡಿರಿ ಅಂದ್ರು. ಅದಕ್ಕೆ ಹೊಸ ಕಾರ್ ತಗೊಂಡ್ರಿ. ಏನೇ ಒಂಚೂರು ದಪ್ಪ ಆಗ್ಬಿಟ್ಟಿದ್ಯಾ? ಹೌದೇನಾ? ಹ್ಞೂಲೆ ದಪ್ಪ ಹೋಗಿದ್ಯಾ? ಹ್ಞೂ ದಪ್ಪ ಆಗೋಳು ತಿಂತಿದ್ದು ಅಲ್ಲೇ ಸ್ನೇಹಿ. ಏನಿಲ್ಲಪ್ಪ. ಸ್ನೇಹ ಚೈತನ್ಯಕ್ಕ ಚೆನ್ನಾಗಿದ್ದೀನಿ? ಹ್ಞೂ ಚೆನ್ನಾಗಿದ್ದೀನಕ್ಕ. ಮಗು ಏನ್ ಮಾಡ್ತಾವನೆ? ಮಲ್ಕೊಂಡವನೆ. ನಾನು ಏನಪ್ಪ ಬರೆಯಿಲ್ಲ ಅಂತ ನಾನು ಹಿಂಗೆ ಬರೋಕ್ಕಾಗಿಲ್ಲಕ್ಕ. ಇವತ್ತು ಶನಿವಾರ ಹೈಸ್ಕೂಲಿಂದ ಬಿರಿನ್ ಬರ್ತಾಳೆ, ಹೋಗೋಣ ಅಂತ. ನೀ ಎಲ್ಲೇ ಬರಲ್ಲ ಅಂತ ಕೂತ್ಕೊಂಡ್ಬಿಟ್ಲು. ಇಳಿಪಾಪ್ನೈತೆ ಬಾ ಅಂತ ಹೇಳಕ್ಕಾಗಿಲ್ಲ. ಓ ಆಟ ಊಟನೂ ಬೇಡ ಮನೇನೂ ಬೇಡ, ಆಟ ಆಡೋದೊಂದಿದ್ರೆ ಅವಳಿಗೆ ಇನ್ನೇನು ಬೇಕಾಗಿಲ್ಲ. ಹೋಗ್ಲಿ ಬಿಡು, ಎಲ್ಲ ಚೆನ್ನಾಗಿರ್ಲಿ. ಬಾ ಮಗು ಹತ್ರಕ್ಕ. ಹ್ಞೂ ಸರಿ ನಡಿಯಕ್ಕ. ಅದ್ಯಾಕಪ್ಪ ಹಂಗೆ ಕೂತಿದ್ಯಾ? ಏನಾಯ್ತಪ್ಪ? ನಾನು ಹೇಳ್ತೀನಿ. ನಿಮ್ಮ ಅಪ್ಪನು ಯಾಕೆ ಹಂಗೆ ಕುತ್ಕೊಂಡವನಂತಂದ್ರೆ, ನಿಮ್ಮ ಅಮ್ಮನು ನಿಮ್ಮ ಗೀತಾ ಆಂಟಿನ ಮನೆಗೆ ಕರ್ಕೊಂಬರಕ್ಕ ಒಪ್ಪಬೇಕಂತೆ. ಹ್ಞೂ ಸರಿ ಕರ್ಕೊಂಬ ಅಂತ ಹೇಳೋವರ್ಕು ಊಟ ನೀರೇನು ಕುಡಿಯಲ್ಲ, ನಾನು ತಿನ್ನಲ್ಲ, ಊಟನೂ ತಿನ್ನಲ್ಲ, ನೀರು ಕುಡಿಯಲ್ಲ ಅಂತ ಕುತ್ಕೊಂಡವನೆ. ಏನಪ್ಪ ಇನ್ನೊಂದ್ಸತಿ ಹೇಳ, ನಂಗೇನೋ ಸರಿಯಾಗಿ ಅರ್ಥ ಆಗಿಲ್ಲ. ನಾನು ಹೇಳ್ತೀನಲ್ಲೇ, ಗೀತಾ ಆಂಟಿನ ಇಲ್ಲಿ ಕರ್ಕೊಂಬರ್ಬೇಕಂತೆ, ಅಮ್ಮನ ಗೀತಮ್ಮನ. ಅದಕ್ಕೆ ತಾತ ನಿಂತ್ಕೊಂಡು ಸರೋಜಮ್ಮನ ಒಪ್ಪಿದ್ರೆ ಕರ್ಕೊಂಬಪ್ಪ ಅಂತ ಹೇಳ್ತಂತೆ ತಾತನ. ಅದಕ್ಕೆ ಈ ಅಪ್ಪನು ನೀನು ಉಪ್ಪು ಗೀತಾನ ನಾನು ಕರ್ಕೊಂಬರ್ತೀನಿ ಅಂತ ಮಂಡ್ಕಾಕೊಂಡು ಕುತ್ಕೊಂಡವನು. ಬೆಳಗ್ಗೆಯಿಂದ ಊಟ ಗೀಟ ಏನು ತಿಂತೀರಾ? ಆ ಗೀತಮ್ಮನ್ನ ಇಲ್ಲಿ ಕರ್ಕೊಂಬರ್ಬೇಕಂತ ಬಿಟ್ಟು ಹೊಟ್ಟೋಗೋಳಲ್ಲ. ಇನ್ನೇನು ಕೆಲಸ ಅವಳ್ಕ? ಬಾರಕಂದ ಬಟ್ಟಿಗ್ಲಾಕಂದಿರ ನೋಡಮ್ಮ, ನನ್ನ ಮಗು ಓಡಾಡೋದು ಬಿಸ್ಲಾಗೆ. ಬರ ಇಲ್ಲಿ. ಅದೇನ್ ಚೈತನ್ಯಕ್ಕ ಬಂದಾಗ ಭುಜದ ಮೇಲೆ ಕುತ್ಕೊಬಿಟ್ಟು ನೀವು. ಅವನು ಯಾವಾಗ್ಲೂ ಹಂಗೆ ಅಲ್ಲಿಗೆ ಬರ್ತಾನ. ಆ ಮಗುನ ಎತ್ಕೊಳ್ಳೋದು ಬಿಟ್ಬಿಟ್ಟು ಇವ್ನ ಎತ್ಕೊಬೇಕು ನಾನು. ಅನ್ಬಿಟ್ಟು ಚೆನ್ನಾಗಿದೆ ಮಗ್ನೆ. ಬಟ್ಟಿಗ್ಲಾಕಂದಿರ ಯಾಕೆ ಓಡಾಡ್ತಾ ಇರೋದು ನೀನು? ಚಾಕ್ಲೇಟು, ಬಿಸ್ಕೆಟು, ಐಸ್ ಕ್ರೀಮು ಎಲ್ಲ ತಂದಿದ್ದೀನಿ ನಿಂಕಂತ, ನಿಂಕು ಮತ್ತೆ ಜಾನುಕ. ಅಯ್ಯೋ ಆರಾಧನನ ಇಲ್ಲಿಗೆ ಬರ್ತಾಳೆ ಅಂತ ನನ್ಗೇನ್ ಗೊತ್ತಾ? ನೀನ್ ಫೋನ್ ಮಾಡಿ ಹೇಳ್ಬೇಕು ತಾನೆ. ಗುಡ್ ಬೈ. ಅದಕ್ಕ ಊದಿಸ್ಕೊಂಡು ಕೂತವನಮ್ಮ. ನೀನು ಒಪ್ಕೋ ಅಂತ. ಏನಪ್ಪ ನಿಗ ಮಾನ ಮರ್ಯಾದೆ ಅನ್ನೋದೇನು ಇಲ್ಲೇನಪ್ಪ ನಿನ್ ಜನ್ಮಕ್ಕ? ನೀನ್ ಇಂಥವನು ಅಂತ ನಾವು ಕನ್ಸಾಗೂ ಅನ್ಕೊಂಡಿರಲಿಲ್ಲಪ್ಪ. ಆಗಲ್ಲಪ್ಪ, ಆಗ್ದಿದ್ದ ಕೆಲಸ. ಅಮ್ಮನ ಒಪ್ಪಿದ್ರು ನಾವು ಒಪ್ಪಲ್ಲ. ಆ ಅಮ್ಮನ ನಮ್ಮ ಮನೆಗೆ ಬರೋದು ಬೇಕಾಗಿಲ್ಲ. ಆ ಅಮ್ಮನ ನಮ್ಮ ಮನೆಗೆ ಬರೋದು ಇಲ್ಲ. ಹಂಗೂ ಆ ಅಮ್ಮನ ಬೇಕು ಅಂತಂದ್ರೆ ನೀನೇ ಮನೆ ಬಿಟ್ಟು ಹೊರಟೋಗ್ಬಿಡು. ಎಲ್ಲ ನಾವು ಹೋಗಿ ಬದುಕ. ಹಂಗೆ ಮಾಡಪ್ಪ. ಸ್ನೇಹಿ ಒಳ್ಳೆ ಮಾತು ಹೇಳ್ತಾವಳೆ, ನೀನೇ ಮನೆ ಬಿಟ್ಟು ಹೊರಟೋಗ್ಬಿಡು.
ಅವಳು ನೀನು ಎಲ್ಲನ ದೂರ ನಮ್ಮ ಕಣ್ಣಿಗೆ ಕಾಣಿಸ್ಬೇಡ್ರಿ. ನಮ್ಮ ಪಾಲಕ್ಕೆ ಸತ್ತೋದ್ರು ಅನ್ಕೊಂಬಿಡ್ತೀರಿ. ಎಲ್ಲನ ದೂರ ಹೋಗಿ ನಿಮ್ಮ ಪಾಡಕ್ಕೆ ನೀವು ಬದುಕೊಳ್ರಿ. ನಮ್ಮ ಪ್ರಾಣ ಮಾತ್ರ ತಿನ್ಬೇಡ್ರಿ ಇಲ್ಲಿ ಬಂದು. ಯಾಕೆ ಸುಮ್ಮನೆ ಅವಮಾನ ಮಾಡ್ತಾ ಇದ್ದೀರಾ ನಮ್ಕ? ಹಂಗೂ ಅವಳ ಜೊತೆಗೆ ಇರಬೇಕು ಅಂತ ಅನ್ನಂಗಿದ್ರೆ ಅವಳನ್ನ ಕರ್ಕೊಂಡು ನೀನು ಅದು ಎಲ್ಲನ ಹೊಟ್ಟೋಗ್ಬಿಡಪ್ಪ. ದೇಶಾಂತರ ಹೊಟ್ಟೋಗ್ಬಿಡು. ಎಲ್ಲನ ಬದುಕೋ ಹೋಗ್ರಿ ಇಬ್ರು. ಏನಂಬುದ್ಯಾ ಹಂಗೆ ಕೂತ್ಕೊಂಡಿದ್ಯಾ? ಅಲ್ಲ ದೊಡ್ಡೋನೆ, ಒಬ್ರಲ್ಲ ಇಬ್ರಲ್ಲ ಅಂತ ಇಷ್ಟು ಜನ ಹೇಳ್ತಾ ಇದ್ರಿ. ನೀನು ಮೊಂಡಕ್ಕೆ ಬಿದ್ದಿದೆಯಲ್ಲ ಅವಳೇ ಬೇಕು ಅಂತ. ಏನೋ ನೀನು ಅಲ್ಲಿಗೆ ನಿನ್ನ ಹೆಂಡ್ತಿ ನಿನ್ನ ಮಕ್ಕಳ ಮೇಲೆ ಪ್ರೀತಿ ಇಲ್ಲೇನಾ ನಿನ್ಗ? ಹಾಂ, ಇವಳಿಗೆ ಹೆಂಗೆ ತಾಳಿ ಕಟ್ಟಿದ್ದೀನೋ ನಾನು ಅವಳಿಗೆ ಹಂಗೆ ತಾಳಿ ಕಟ್ಟಿದ್ದೀನಿ ಗೌಚುಚ್ಚಿ. ಅವಳು ನಾನು ಹೆಂಡ್ತಿನೇ, ನನ್ನನ್ನೇ ನಂಬ್ಕೊಂಡು ಬಂದವಳೆ. ಅವಳು ನಾನು ಎಲ್ಲಿ ಕಳಿಸಿ ಹೇಳಿ ಗೌಚುಚ್ಚಿ? ತಾಳಿ ಕಟ್ಟು ಅಂತ ಯಾರು ಹೇಳಿದ್ರು? ಯಾರು ಹೇಳಿದ್ರು ತಾಳಿ ಕಟ್ಟು ಅಂತ? ನಾವು ಹೇಳಿದ್ರಾ? ಹಾಂ ಅಮ್ಮ ನೀನೇನ ಒಪ್ಸಮ್ಮ? ಅಪ್ಪ ಇದಕ್ಕೆ ನಂಗೆ ಸಂಬಂಧ ಇಲ್ಲ. ರಾತ್ರಿ ನೋಡಿದ್ ನಾನು ನಿಮ್ಮ ಅಪ್ಪನ ನೀನು ಹೋಗು ಅಂತ ಹೇಳಿದ್ದು. ನಾನು ಎಲ್ಲಿ ಹೋಗ್ಲಪ್ಪ ಈ ವಯಸ್ಸಿನಾಗ? ಅಯ್ಯೋ ನಂಗೆ ಯಾಕಬೇಕು? ಏಯ್ ಅವಳನ್ನ ಕರ್ಕೊಂಬರೋದು ಬೇಡ. ಇವಳಿಗೆ ಯಾಕೋ ಕರ್ಕೊಂಬರೋದು ಬೇಡ ಅಂತೇಳಿ. ನೀನು ಇವಳ ಮಗನ ಅವನು? ಹೌದು, ಇವಳು ಬಂದವಳ ಅಡುಗೆ ಮಾಡಿಕಕ್ಕ, ಅದನ್ನ ನೋಡ್ಕೊಬೇಕು. ನಮ್ಮ ಸಂಸಾರದ ವಿಷಯಕ್ಕೆ ಏನಕ್ಕೆ ಅಮ್ಮನ ತಲಾಕೋದು? ಇದೇ ಚೇಷ್ಟೆಗಳೇ ಬೇಡ ಅನ್ನೋದು ನೋಡು. ದೊಡ್ಡನೆ ನನ್ನ ಮಾತು ಕೇಳ. ಲೇ ಹೋಗ ಕರ್ಕೊಂಬೋಗ ಅದು ಯಾರು ಏನಂತಾರೆ ನಾನು ನೋಡೇ ಬಿಡ್ತೀನಿ. ಎದ್ದೇಳ ಮೆರಕ್ಕೆ. ಎಲ್ಲರೂ ಹೇಳೋರು ಕರ್ಕೊಂಬರ್ಬೇಡ ಅಂತ. ಹೋಗ ಕರ್ಕೊಂಬೋಗ. ಹಂಗೆ ನಿನ್ನ ಜೊತೆಗೆ ಹೋಗ ಅಂಬುಜಿನ ಕರ್ಕೊಂಡೋಗ್ಬಿಡು. ಕರ್ಕೊಂಡೋಗಿ ಎಲ್ಲನ ಅಲ್ಲೆಲ್ಲ ವೃದ್ಧಾಶ್ರಮ ಸೇರಿಸ್ಬಿಡು. ಅಲ್ಲೇ ತಿನ್ಕೊಂಡು ಉಣ್ಕೊಂಡಿರ್ಲಿ.